ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತಾರೇಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ವಿಭಿನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಒಂದು ಮೆರವಣಿಗೆಯನ್ನ ಅಥವಾ ಒಂದು ಜಾತ್ರೆಯ ರೀತಿ ಉತ್ಸವವನ್ನ ಮಾಡಲಾಗುತ್ತೆ. ಏನಿರುತ್ತೆ ಅದರಲ್ಲಿ ವಿಶೇಷ ಅನ್ನೋದಾದ್ರೆ, ಆ ದೇವರ ಅರ್ಚಕ ಅಥವಾ ಒಂದು ಮಂದಿರದ ಅರ್ಚಕ ಜಾಲಿ ಮುಳ್ಳಿನ ಮೇಲೆ ಜನರ ಹರಕೆ ತೀರಿಸೋದಕ್ಕೆ ಅಂತ ಸ್ವತಃ ಮಲಗಿ ದೇವರಿಗೆ ಸೇವೆಯನ್ನ ಸಲ್ಲಿಸ್ತಾರಂತೆ. ಹೀಗಾಗಿ ಈ ವರ್ಷವೂ ಕೂಡ ಅಲ್ಲಿ ಸಾಕಷ್ಟು ಜನ ನೆರೆದಿದ್ರು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತೋರೆಹಳ್ಳಿ ಗ್ರಾಮದಲ್ಲಿ ರಾಮಪ್ಪ ದೇವರ ಮೆರವಣಿಗೆ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಭಕ್ತರ ಹರಕೆ ಈಡೇರಿಕೆಗೆ ಜಾಲಿ ಮುಳ್ಳಿನ ಗದ್ದುಗೆಯಲ್ಲಿ ರಾಮಪ್ಪ ದೇವರ ಮಲಗುವಂತಹ ಪ್ರತೀತಿ ಇದೆ. ಗ್ರಾಮದ ಅರ್ಚಕರಾಗಿರುವಂತಹ ರಾಮಪ್ಪ ದೇವರ ಮುಖವಾಡ ಹೊತ್ತಿ ಮೆರವಣಿಗೆ ಮಾಡಲಾಗುತ್ತೆ. ದೇಗುಲದಿಂದ ಆಗಮಿಸುವಂತಹ ಮಾರ್ಗದಲ್ಲಿ ಗ್ರಾಮದಲ್ಲಿ ಭಕ್ತರ ಮನೆಯಲ್ಲಿ ಪೂಜೆ ಸ್ವೀಕರಿಸುತ್ತಾ ವಿವಿಧ ಕಲಾ ತಂಡಗಳ ವಾದ್ಯಕ್ಕೆ ನರ್ತಿಸುತ್ತಾ ರಾಮಪ್ಪ ದೇವರು ಮೆರವಣಿಗೆ ಬರುತ್ತೆ. ಇನ್ನು ವರ್ಷಕ್ಕೊಮ್ಮೆ ಗ್ರಾಮಸ್ಥರು ರಾಮಪ್ಪ ದೇವರ ಮೆರವಣಿಗೆ ಮಾಡಿ ಮುಳ್ಳಿನ ಗದ್ದುಗೆ ಮೇಲೆ ಮಲಗುವಂತಹ ಹಾಗೂ ಕುರುವ ಸಂಪ್ರದಾಯದ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ. ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಭಾಗವಹಿಸಿ ತಮ್ಮ ಹರಕೆಯನ್ನ ತೀರಿಸ್ತಾರೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆ ಪೊಲೀಸರಿಂದ ಬಿಜೆಪಿ ಮುಖಂಡ ಮತ್ತು ವಕೀಲರಾಗಿರುವ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಅವರ ವಿರುದ್ಧವೂ ಕೂಡ ಲೈಂಗಿಕ ದೌರ್ಜನ್ಯ ಕಿರುಕುಳದ ಒಂದು ಕೇಸ್ ದಾಖಲಾಗಿರುವ ಕಾರಣದಿಂದಾಗಿ ಇದೀಗ ಅವರನ್ನು ಸಹ ವಿಚಾರಣೆ ನಡೆಸಲಾಗ್ತಾ ಇದೆ. ಶುಕ್ರವಾರ ವರದಿಯಾಗಿರುವಂತೆ ವಕೀಲ ಮತ್ತು ಬಿಜೆಪಿ ಮುಖಂಡ ದೇವರಾಜೇಗೌಡರನ್ನ ಹಿರಿಯೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಕೆಆರ್ ಗೇಟ್ ಬಳಿ ಬಂಧಿಸಿ ಹೊಳೆನರಸೀಪುರದ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಇನ್ನು ದೇವರಾಜೇಗೌಡರ ವಿರುದ್ಧ 2 ಪ್ರಕರಣಗಳು ದಾಖಲಾಗಿವೆ. ಮಹಿಳೆಯೊಬ್ಬರು ಲೈಂಗಿಕ ದೌರ್ಜನ್ಯ ಮತ್ತು ಜಾತಿ ನಿಂದನೆಯ ದೂರನ್ನ ನೀಡಿರುವಂತಹ ಕಾರಣದಿಂದಾಗಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರದಿಂದ ಎಚ್.ಡಿ. ರೇವಣ್ಣ ವಿರುದ್ಧ ಸ್ಪರ್ಧಿಸಿ ಸೋತಿದ್ದ ದೇವರಾಜೇಗೌಡರು ಪ್ರಜ್ವಲ್ ರೇವಣ್ಣ 6 ಚಿಪ್ಪುಗಳು ಸಾರ್ವಜನಿಕಗೊಂಡ ಬಳಿಕ ಪ್ರತಿದಿನ ಸುದ್ದಿಯಲ್ಲಿದ್ದರು ಮತ್ತು ದಿನಕ್ಕೊಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಅವರನ್ನ ಬಂಧಿಸುವಂತೆ ನಿನ್ನೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ಸಹ ನಡೆಸಿದ್ರು. ಹೊಳೆನರಸೀಪುರ ಗ್ರಾಮಾಂತರ ವೃತ್ತ ನಿರೀಕ್ಷಕ ಕಚೇರಿಯಲ್ಲಿ ದೇವರಾಜೇಗೌಡರ ವಿಚಾರಣೆ ಸಹ ನಡೆದಿದ್ದು, ಅವರನ್ನ ನೋಡಲು ಸಂಬಂಧಿಕರು ಆಗಮಿಸಿರೋದನ್ನ ವಿಡಿಯೋದಲ್ಲಿ ಕಾಣಬಹುದಾಗಿದೆ. ಆದರೆ ಪೊಲೀಸರು ಅವರನ್ನ ಕಚೇರಿ ಆವರಣದಿಂದ ಹೊರಗೆ ಕಳಿಸ್ತಾ ಇದ್ದಾರೆ. ರಾಮನಗರದಲ್ಲಿ ಗೃಹ ಪ್ರವೇಶವೊಂದು ಜರುಗ್ತಾ ಇತ್ತು. ಇನ್ನು ಆ ಗೃಹ ಪ್ರವೇಶದಲ್ಲಿ ಉಣಬಡಿಸಲಾಗಿದ್ದ ಊಟವನ್ನ ಸೇವಿಸಿದ 28ಕ್ಕೂ ಅಧಿಕ ಜನ ಅಸ್ವಸ್ಥಗೊಂಡಿದ್ದಾರೆ. ವಾಂತಿ ಭೇದಿಯಿಂದ ಅವರು ಸುಸ್ತಾಗಿ ಹೋಗಿದ್ದಾರೆ. ಇನ್ನು ಈ ರೀತಿ ಅಸ್ವಸ್ಥಗೊಂಡವರನ್ನ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಗೃಹ ಪ್ರವೇಶ ಕಾರ್ಯಕ್ರಮದ ಊಟವನ್ನ ಸೇವಿಸಿ 28ಕ್ಕೂ ಅಧಿಕ ಜನ ಅಸ್ವಸ್ಥರಾದ ಘಟನೆ ನಡೆದಿರುವಂತದ್ದು ರಾಮನಗರ ತಾಲೂಕಿನ ಕನ್ನಮಂಗಲ ದೊಡ್ಡಿಯಲ್ಲಿ ಈ ಒಂದು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸಂತೋಷ್ ಎಂಬುವವರ ಮನೆಯಲ್ಲಿ ಇಂದು ಗೃಹ ಪ್ರವೇಶ ಹಮ್ಮಿಕೊಂಡಿದ್ರು. ಅದರಂತೆ ಮಧ್ಯಾಹ್ನ ಬಂದಂತಹ ಅತಿಥಿಗಳಿಗೆ ಅಂದರೆ 1:30 ಸಮಯದಲ್ಲಿ ಬಂದಂತಹ ಅತಿಥಿಗಳು ಊಟ ಮಾಡಿದ್ರು. ಬಳಿಕ ಹಲವರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದ್ದು ಕೂಡಲೇ ಅವರನ್ನ ರಾಮನಗರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಪ್ರಾಣಾಪಾಯದ ತೊಂದರೆ ಇಲ್ಲ ಅಂತ ವೈದ್ಯರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದರಲ್ಲಿ 8 ಜನ ಮಕ್ಕಳು ಸಹ ಇದ್ದಿದ್ದರಿಂದ ಎಲ್ಲರಿಗೂ ಕೂಡ ಜಿಲ್ಲಾಸ್ಪತ್ರೆಯಲ್ಲಿಯೇ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಇನ್ನು ಯಾರಿಗೂ ಕೂಡ ಪ್ರಾಣಹಾನಿಯಾಗುವ ತೊಂದರೆ ಇಲ್ಲ, ಆ ಭಯ ಇಲ್ಲ ಅಂತ ವೈದ್ಯರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಸಿಲಿನ ಕಾರಣ ಫುಡ್ ಪಾಯ್ಸನ್ ಆಗಿರುವ ಕುರಿತು ಅನುಮಾನ ವ್ಯಕ್ತವಾಗಿದೆ. ಈಗಾಗಲೇ ಅಧಿಕಾರಿಗಳು ಊಟವನ್ನ ಸ್ಯಾಂಪಲ್ ತರಿಸಿಕೊಂಡಿದ್ದಾರೆ. ಕಳೆದ 1 ವಾರದಲ್ಲಿ ಇಂತಹದ್ದೇ 3ನೇ ಘಟನೆ ನಡೆದಿರೋದು ಇದು 3ನೇಯದಾಗಿದೆ.